ಯುವ ಸಾಹಿತಿ ನಾಗೇಶ್ ಎಸ್ ಕಂಚಿ ನಿಧನ ಕಂಬನಿ ಮಿಡಿದ ಚಿಂತಾಮಣಿಯ ಸಾಹಿತಿಗಳು. ತನ್ನ ವಿಶಿಷ್ಟ ಕವನಗಳು ಮತ್ತು ಕನ್ನಡ ಪರ ವಿಚಾರಧಾರೆಗಳ ಮೂಲಕ ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಗಮನ ಸೆಳೆದಿದ್ದ ಚಿಂತಾಮಣಿಯ ಯುವ ಸಾಹಿತಿ, ರಾಜ್ಯ ಪ್ರಶಸ್ತಿ ಪುರಸ್ಕೃತ ಯುವ ಲೇಖಕ ನಾಗೇಶ್ ಎಸ್ ಕಂಚಿರವರು ನಿನ್ನೆ ತಡರಾತ್ರಿ ತೀವ್ರ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಶ್ರೀಯುತರಿಗೆ ಸುಮಾರು 47 ವರ್ಷ ವಯಸ್ಸಾಗಿತ್ತು. ಸದಾ ಕನ್ನಡ ಪರ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾ ಕನ್ನಡ ನಾಡು ನುಡಿಯ ಸೇವೆಗೈಯುತ್ತಿದ್ದ ನಾಗೇಶ್ ರವರ ಅಕಾಲಿಕ ಮರಣವು ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟವನ್ನುಂಟು ಮಾಡಿದೆ. ನಾಗೇಶ್ ಎಸ್ ಕಂಚಿರವರು 1972ರಂದು ಚಿಂತಾಮಣಿಯ ಕೆ.ಎಸ್. ಸತ್ಯನಾರಾಯಣಮೂರ್ತಿ ಹಾಗೂ ಕೌಸಲ್ಯ ದಂಪತಿಯ ಮಗನಾಗಿ ಜನಿಸಿದ್ದರು. ಜ್ಯುವೆಲರಿ ವ್ಯಾಪಾರ ಮಾಡುತ್ತಿದ್ದ ಇವರು ವೃತ್ತಿಯ ಜೊತೆಗೆ ಸಾಹಿತ್ಯವನ್ನು ಪ್ರವೃತ್ತಿಯಾಗಿಸಿಕೊಂಡು ಏಕಕಾಲದಲ್ಲಿ ಮುನ್ನಡೆಯುತ್ತಿದ್ದ ಸಾಹಿತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು. ಪ್ರಸ್ತುತ ಕನ್ನಡ ಸಾಹಿತ್ಯ ಬಳಗದ ಪದಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದ ನಾಗೇಶ್ ರವರು ಕಳೆದ ವರ್ಷ ಡಿಸೆಂಬರ್ನಲ್ಲಿ ನಡೆದ ಕುವೆಂಪು ದಿನಾಚರಣೆಯ ಕಾರ್ಯಕ್ರಮದಲ್ಲಿ ತಮ್ಮ ಸ್ವರಚಿತ ಮನದ ಮಾತು ಎಂಬ ಕೃತಿಯನ್ನು ಲೋಕಾರ್ಪಣೆಗೊಳಿಸಿ ಎಲ್ಲರ ಮನೆ ಮಾತಾಗಿದ್ದರು. ಜೊತೆಗೆ ಸಾಹಿತ್ಯ ಬಳಗವು ಕೊಡಮಾಡುವ ಸಾಹಿತ್ಯ ಚಿಂತಾಮಣಿ ರಾಜ್ಯ ಪ್ರಶಸ್ತಿಗೂ ಭಾಜನರಾಗಿದ್ದರು. ನಾಗೇಶ್ ಕಂಚಿರವರ ನಿಧನದ ಸುದ್ದಿ ತಿಳಿದ ಕೂಡಲೇ ಚಿಂತಾಮಣಿಯ ಸಾಹಿತಿಗಳು, ಅವರ ಅಭಿಮಾನಿ ಬಳಗ ಹಾಗೂ ಕನ್ನಡ ಸಾಹಿತ್ಯ ಬಳಗದ ಪದಾಧಿಕಾರಿಗಳು ಶ್ರೀಯುತರ ನಿವಾಸಕ್ಕೆ ತೆರಳಿ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕನ್ನಡ ಸಾಹಿತ್ಯ ಬಳಗದ ಅಧ್ಯಕ್ಷ ನಂಜಪ್ಪರೆಡ್ಡಿರವರು, ಸಾಹಿತ್ಯ ಕ್ಷೇತ್ರದಲ್ಲಿ ಮಿಂಚಿ ಮರೆಯಾದ ಸಾಹಿತಿ ನಾಗೇಶ್ ಕಂಚಿರವರು ಎಂದರಲ್ಲದೆ, ಇವರ ನಿಧನ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರ ನಷ್ಟವನ್ನುಂಟು ಮಾಡಿದೆ ಎಂದರಲ್ಲದೆ, ಶ್ರೀಯುತರ ಆತ್ಮಕ್ಕೆ ಶಾಂತಿ ಸಿಗಲೆಂದು, ಇವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯ ಭಗವಂತ ನೀಡಲೆಂದು ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಸಾಹಿತಿಗಳಾದ ಶೀಮಾ ಮಂಜುನಾಥ್, ಸೀಕಲ್ ನರಸಿಂಹಪ್ಪ, ಸುನೀಲ್, ಈಶ್ವರ್ ಸಿಂಗ್, ವೆಂಕಟೇಶ್ ಪ್ರಸಾದ್, ಮುನಿಕೃಷ್ಣಪ್ಪ, ಅಕ್ರಮ್ ಪಾಷಾ, ಝೀನತುನ್ನಿಸಾ, ಕೆ.ಎಸ್. ನೂರುಲ್ಲಾ ರವರುಗಳು ಅಂತಿಮ ದರ್ಶನ ಪಡೆದರು.